Studying about sets in previous class, we completed sets, right? So today we'll discuss. We have to discuss about relations. Okay, relations and function. Next chapter, relations and functions. Okay. So this chapter we need to study. So in the relations, before going to study about relation, ಮ್ಯಾಥಮೆಟಿಕ್ಸ್ ಒಳಗಡೆ ಈಗ ನಾವು ಜನರಲ್ ಆಗಿ ನಮ್ಗೆ ಏನಿರ್ತಾವ ಅಂತಂದ್ರೆ ಕೆಲವೊಂದಿಷ್ಟು ರಿಲೇಷನ್ಸ್ ಇರ್ತಾವ. ಸೊ ಬ್ರದರ್ ಸಿಸ್ಟರ್ಸ್, ದಟ್ ಈಸ್ ಒನ್ ರಿಲೇಷನ್. ಸಿಸ್ಟರ್ಸ್ ರಿಲೇಷನ್ ಇರ್ತಾವ, ಬ್ರದರ್ಸ್ ರಿಲೇಷನ್, ಫಾದರ್ ಮದರ್, ವಿಲ್ ಬಿ ಹ್ಯಾವಿಂಗ್ ಸೋ ಮೆನಿ ರಿಲೇಷನ್ಸ್. ತಂದೆ ತಾಯಿ, ಫ್ರೆಂಡ್ಸ್, ಈ ಥರ ಸಾಕಷ್ಟು ರಿಲೇಷನ್ಸ್ ನಾವು ಜನರಲ್ ಆಗಿ ಫೈಂಡ್ ಔಟ್, ಸಾಮಾಜಿಕವಾಗಿ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ಅದೇ ಥರ ಇನ್ನು ಮ್ಯಾಥಮೆಟಿಕ್ಸ್ ಆಲ್ಸೋ, ಮ್ಯಾಥಮೆಟಿಕ್ಸಲ್ಲಿಯೂ ಸಹ ಸೊ ರಿಲೇಷನ್ಸ್ ಇರ್ತಾವ. ಯಾವ ರಿಲೇಷನ್ಸು ಅಂತಂದರೆ ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಸಮ್ವಾಟ್ ಸಿಮಿಲರ್, ಪ್ಯಾರಲಲ್, ದೀಸ್ ಆರ್ ಆಲ್ ರಿಲೇಷನ್ಸ್. ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ ಈ ಥರ ರಿಲೇಷನ್ಸ್ ಬರ್ತಾವೆ. ಸೊ ರಿಲೇಷನ್ಸ್ ಫಾರ್ಮ್ ಮಾಡಬೇಕಾಗಿತ್ತು ಅಂತಂದರೆ ಇನ್ನೊಂದು ನಮಗೆ ಎಷ್ಟು ಬೇಕು, 2 ಎಲಿಮೆಂಟ್ಸ್ ಬೇಕಾಗ್ತವೆ. ಓಕೆ, ಸೊ ವಿ ರಿಕ್ವೈರ್ಡ್, ಯಾಕಂದರೆ ಈ ರಿಲೇಷನ್ಸ್ ನನ್ನ ಜೊತೆ ಇನ್ನೊಬ್ಬರು ಯಾರಾದರೂ ಬೇಕು. ನಮ್ಮ ನಡುವೆ ಯಾವ ರಿಲೇಷನ್ ಅದ, ಲೆಕ್ಚರರ್ ಸ್ಟೂಡೆಂಟ್ ರಿಲೇಷನ್ ಫಾರ್ಮ್ ಮಾಡಬೇಕಾದ್ರೆ ಇನ್ನೊಬ್ಬರು ಕಂಪೇರ್ ಮಾಡಲಿಕ್ಕೆ ಬೇಕು. ಒಬ್ಬರು ರಿಲೇಷನ್ ಫಾರ್ಮ್ ಮಾಡಬೇಕು, ಇನ್ನೊಬ್ರು ಯಾರಾದರೂ ಬೇಕೇ. ಸೊ ಹಂಗೆ ಇನ್ನು ಮ್ಯಾಥಮೆಟಿಕ್ಸ್ ಆಲ್ಸೋ ವಿ ರಿಕ್ವೈರ್ಡ್ one more element to form a relation. ಫಾರ್ಮ್ ಮಾಡಬೇಕಾದ್ರೆ ಮತ್ತೊಂದು ಬೇಕೇ ಬೇಕು. ಸೊ ಅದಕ್ಕೆ ಇನ್ನೊಂದು ಎಲಿಮೆಂಟ್ ಬೇಕು ಅಂತಂದರೆ ಎಲಿಮೆಂಟ್ಸ್ ಜೊತೆ ಇರಬೇಕು. 2 ಎಲಿಮೆಂಟ್ಸ್ ಮಿನಿಮಮ್ ಬೇಕಾಗ್ತಾವೆ. ಆ 2 ಎಲಿಮೆಂಟ್ಸನ್ನು ನಾವು ಎದರೊಳಗೆ ಬರೀಬೇಕು, ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಸೊ ಆರ್ಡರ್ಡ್ ಪೇರ್ ಮೀನ್ಸ್, ಆರ್ಡರ್ಡ್ ಪೇರ್ ಅಂದರೆ ಒಂದು ಬ್ರಾಕೆಟ್ ಒಳಗಡೆ ಎಲಿಮೆಂಟ್ಸ್ ಎ ಕಾಮ ಬಿ ಇಲ್ಲಿ ರಾಂಗ್ ಬ್ರಾಕೆಟ್ ಬರದೆ ಅಂತಂದರೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅದಾವ, 2 ಎಲಿಮೆಂಟ್ಸ್ ಅದಾವ. 2 ಎಲಿಮೆಂಟ್ಸನ್ನು ಒಂದು ಬ್ರಾಕೆಟ್ ಒಳಗಡೆ ಬರೆದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಓಕೆ, ಆರ್ಡರ್ಡ್ ಪೇರ್. ಅದನ್ನು ಇನ್ನೊಂದು ಈ ಥರ ಫ್ಲವರ್ ಬ್ರಾಕೆಟಲ್ಲಿ ಬರೆದ್ರೆ, ಆರ್ಡರ್ಡ್ ಪೇರನ್ನು ಇಫ್ ಐ ರೈಟ್ ಇನ್ ದಿ ಫ್ಲವರ್ ಬ್ರಾಕೆಟ್ ಹೆಂಗಿರಬೇಕು, ಸಚ್ ದ್ಯಾಟ್ ಎ ಬಿಲಾಂಗ್ಸ್ ಟು ದಿ ಫಸ್ಟ್ ಸೆಟ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಸೆಟ್ ಬಿ. ಈ ಥರ ಇತ್ತು ಅಂತಂದರೆ ವಿ ಕಾಲ್ ಇಟ್ ಆಸ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತಂದರೆ ಸಪೋಸ್ ಎ ಈಸ್ ಹ್ಯಾವಿಂಗ್ ಸಮ್ ಎಲಿಮೆಂಟ್ಸ್, B is having some more elements, we call x, y, z. Okay, then A cross B is called Cartesian product. A cross B ಏನಂತ ಕರಿತೀವಿ, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತಂದ್ರೆ that is the collection of the first set elements and second set elements. We require some link between A and B. A ಅಂತಂದ್ರೆ ಇದು is an element of set A. B is the element of set B. All types, okay, ಎಲ್ಲ ಟೈಪ್ ರಿಲೇಷನ್ಸ್ ಇನ್ಕ್ಲೂಡೆಡ್ ಇರ್ತದಲ್ಲಿ. ಹಾಗಾಗಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತಂದ್ರೆ ದಿ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ಸ್, ಆಫ್ ಎಲಿಮೆಂಟ್ಸ್, elements of set A and set B. elements of set A ಮತ್ತೆ set B ಇರ್ತದ. ಹೆಂಗಿರ್ತದ, A ಅನ್ನೋದು ಫಸ್ಟ್ ಎಲಿಮೆಂಟು set A ದಿಂದ ಇರಬೇಕು, ಸೆಕೆಂಡ್ ಎಲಿಮೆಂಟು set B ದಲ್ಲಿ ಇರಬೇಕು. ಸೊ ದಟ್ ಕಲೆಕ್ಷನ್ ಏನಂತ ಕರಿತೀವಿ, ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಸಾರಿ, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ.
ಎಲಿಮೆಂಟ್ಸ್ ಅನ್ನ ಹಿಂಗ ರೌಂಡ್ ಬ್ರಾಕೆಟ್ ಒಳಗಡೆ ವಿತ್ ಅ ಕಾಮಾ ಸೆಪರೇಟೆಡ್ ಬೈ ಕಾಮಾ ಬರೆದ್ರೆ ಈ ತರ ಬರೆದ್ರೆ ರೌಂಡ್ ಬ್ರಾಕೆಟ್ ಅಲ್ಲಿ ಬರೆದ್ರೆ ಎರಡು ಎಲಿಮೆಂಟ್ ಇದ್ದಾಗ ದಟ್ ಈಸ್ ಕಾಲ್ಡ್ ಆರ್ಡರ್ಡ್ ಪೇರ್. ಪೇರ್ ಮೀನ್ಸ್ ಟೂ ಎಲಿಮೆಂಟ್ಸ್. ಓಕೆ, ಆರ್ಡರ್ಡ್ ಪೇರ್ ಅಂತಂದ್ರೆ ಟೂ ಎಲಿಮೆಂಟ್ಸ್. ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ಸ್ ದಟ್ ಈಸ್ ಕಾಲ್ಡ್ ಕಾರ್ಟೀಸಿಯನ್ ಪ್ರಾಡಕ್ಟ್. ಹೆಂಗಿರಬೇಕು? ಫಸ್ಟ್ ಎಲಿಮೆಂಟ್ ಫ್ರಮ್ ದಿ ಸೆಟ್ ಎ, second element from the another set. Okay, here because A cross B is there. If it is B cross A, B cross A ಇತ್ತು ಅಂತಂದ್ರೆ first element from set B, second element from set A ಆಗ್ತದೆ. B cross A ಬರುತ್ತೆ. B cross A ಅಂತಂದ್ರೆ ಏನಾಗ್ತದೆ? The ordered pair B comma A such that B belongs to set B. So then A belongs to set A. Here first element out set B ದಲ್ಲಿ, second element A. This is called Cartesian product ಅಂತ ಕರೀತೀವಿ. Ordered pair. Ordered triple ಅಂತಂದ್ರೆ ordered triplet ಅಂತ ಕರೀತೀವಿ ಅದನ್ನ. A, B, C ಈ ಫಾರ್ಮ್ ದಾಗ ಇತ್ತು ಅಂತಂದ್ರೆ ordered triplet ಅಂತ ಪರ್ಟಿಕ್ಯುಲರ್ ಆರ್ಡರ್ ಇರ್ತದೆ. ಪರ್ಟಿಕ್ಯುಲರ್ ಆರ್ಡರ್ ಮೆನ್ಷನ್ ಮಾಡ್ತೀವಿ. ಎರಡು ಎಲಿಮೆಂಟ್ಸ್ ಹೆಂಗ್ ಬರ್ತೈತೆ ಇದು ಪರ್ಟಿಕ್ಯುಲರ್ ಆರ್ಡರ್. ಓಕೆ, ದೆನ್ ಸಪೋಸ್ ಇಫ್ ಐ ಕನ್ಸಿಡರ್ an example ಕನ್ಸಿಡರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಸಪೋಸ್ ಎ ಸೆಟ್ ಅಲ್ಲಿ ಕಲರ್ಸ್ ನಾವು ತಗೊಂಡು ಒಂದು ಬ್ಲೂ ಅಲ್ಲ ಆಮೇಲೆ ಗ್ರೀನ್ ಅಲ್ಲ ಅಂತ ಅನ್ಕೊಳ್ತೀವಿ. ಕಲರ್ಸ್ ಇರ್ತಾವ. ಸೆಟ್ ಬಿ ದಲ್ಲಿ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಪೆನ್ ಐತೆ ಅಂತ ತಿಳ್ಕೊಡ್ರಿ. ಪೆನ್ ಆಮೇಲೆ ಬುಕ್ ಬ್ಯಾಗ್ ನಾವು ಪೇರ್ ಮಾಡಬೇಕಾಗಿದೆ. ಓಕೆ, ಅಂತ ಎಷ್ಟು ಪೇರ್ ನಾವು ಮಾಡ್ಕೋಬಹುದು ಅಂತ ಎಷ್ಟು ಪೇರ್ ಮಾಡಬಹುದು. ಬ್ಲೂ ಕಲರ್ ಇದ್ದು ಪೆನ್ ತಗೋಬಹುದು ನಾವು, ಬ್ಲೂ ಕಲರ್ ಬುಕ್ ತಗೋಬಹುದು, ಬ್ಲೂ ಕಲರ್ ಬ್ಯಾಗ್ ತಗೋಬಹುದು. ಸೊ ಹಂಗಾದ್ರೆ ಈಗ ಏನ್ ಫಾರ್ಮ್ ಆಗ್ತದೆ ನೋಡಿ, ಆರ್ಡರ್ಡ್ ಪೇರ್ ಮಾಡ್ತಾ ಹೋದ್ರೆ ಆರ್ಡರ್ಡ್ ಪೇರ್ ಅಂದ್ರೆ ಸಪೋಸ್ ಈಗ ಬ್ಲೂ ಕಲರ್ ಇದ್ರೆ ಬ್ಲೂ ಜೊತೆ ಐ ಕ್ಯಾನ್ ರೈಟ್ ಪೆನ್, ಬ್ಲೂ ಪೆನ್. ಬ್ಲೂ ಜೊತೆ ವಾಟ್ ವಿ ಕ್ಯಾನ್ ರೈಟ್ ಬುಕ್ ಹಿಯರ್, ಬ್ಲೂ ಬುಕ್ ಅಂತ ತಗೊಳ್ಳಿ. ಅಂದ್ರೆ ನೆಕ್ಸ್ಟ್ ಒಂದು ಯಾವುದು ಬ್ಲೂ. ಎಸ್, ರೈಟ್ ಬ್ಯಾಕ್ ಅಂತ ಎಷ್ಟು ಎಲಿಮೆಂಟ್ಸ್ ಬರೀಬಹುದು. ಅದೇ ತರ ಗ್ರೀನ್ ಜೊತೆ ವಿ ಕ್ಯಾನ್ ರೈಟ್ ಪೆನ್, ಗ್ರೀನ್ ಪೆನ್ ತಗೋಬಹುದು, ಗ್ರೀನ್ ಬುಕ್ ತಗೋಬಹುದು. ಎಸ್, ಅದೇ ತರ ನೆಕ್ಸ್ಟ್ ಗ್ರೀನ್ ಬ್ಯಾಗ್ ತಗೋಬಹುದು. ಓಕೆ, ಈ ತರ ಅರೇಂಜ್ಮೆಂಟ್ಸ್ ಅನ್ನ ನಾವು ಮಾಡ್ಕೋಬಹುದು. ಹೆಂಗ ಬ್ಲೂ ಇದ್ದ ಬ್ಲೂ ಕಲರ್ ಒನ್ ಪೇರ್, ಆಲ್ ಗ್ರೀನ್ ಕಲರ್ ಇದ್ದು ಒನ್ ಪೇರ್. ಹಾಗಾದ್ರೆ ಎಷ್ಟು ಫಾರ್ಮ್ ಮಾಡಬಹುದು? ಸಿಕ್ಸ್ ಎಲಿಮೆಂಟ್ಸ್ ಅನ್ನ ನಾವು ಫಾರ್ಮ್ ಮಾಡಬಹುದು. ಇದನ್ನೇ ನಾವೇನ್ ಮಾಡಬಹುದು? ಎ ಕ್ರಾಸ್ ಬಿ ಅಂತ ಬರೆದ್ರೆ ಇದು ಪ್ರತಿಯೊಂದು ಒಂದು ಎಲಿಮೆಂಟ್ ಆಯ್ತು. ಓಕೆ, 6 elements, 6 ordered pairs. A cross B ಮಾಡಿದಾಗ ಅದು ಸಿಗ್ತದ ಬ್ಲೂ. ಅಂದ್ರೆ ಏನ್ ಹೇಳ್ತದ A cross B ಅಂದ್ರೆ ಫಸ್ಟ್ ಎಲಿಮೆಂಟ್ ಫ್ರಮ್ ದಿ ಸೆಟ್ A cross B. ಯಾಕಂದ್ರೆ ಆರ್ಡರ್ ಹೇಗಿದೆ A ಆಮೇಲೆ B ಅದ ಆರ್ಡರ್, ರೈಟ್? ಫಸ್ಟ್ ಎಲಿಮೆಂಟ್ ಫ್ರಮ್ ಸೆಟ್ A, ಸೆಕೆಂಡ್ ಎಲಿಮೆಂಟ್ ಫ್ರಮ್ ಸೆಟ್ B ಇರಬೇಕು. A cross B definition. That is Cartesian product. Cartesian product means is the collection of ordered pairs. Okay. So, ಅದು ಆರ್ಡರ್ ಹೆಂಗಿರಬೇಕಂತ ಇಲ್ಲಿ ಮೆನ್ಷನ್ ಮಾಡ್ಯಾರ. ಫಸ್ಟ್ ಎಲಿಮೆಂಟ್ ಫ್ರಮ್ ದಿ ಸೆಟ್ ಎ, ಸೆಕೆಂಡ್ ಎಲಿಮೆಂಟ್ ಫ್ರಮ್ ದಿ ಸೆಟ್ ಬಿ, ಆ ಟೈಪ್ ಆರ್ಡರ್ ಇರಬೇಕು ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಇದನ್ನೇ ನಾವು ಕಾರ್ಟೀಸಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆ, ಅರೇಂಜ್ಮೆಂಟ್ ಈ ಟೈಪ್ ನಾವು ಸಾಕಷ್ಟು ಅರೇಂಜ್ಮೆಂಟ್ಸ್ ಅನ್ನು ಮಾಡ್ಕೋಬಹುದು. ಎಷ್ಟು ಸಾಧ್ಯತೆ ಅದ ಅಷ್ಟೆಲ್ಲ ಬರೀಬಹುದು. ಓಕೆ, ದೆನ್ ನೆಕ್ಸ್ಟ್
This is called ordered pair. ಅದೇ B cross A ಬರೆದ್ರೆ ಇಲ್ಲಿ B cross A ಏನಾಗುತ್ತೆ? B cross A is equal to S. ಫಸ್ಟ್ ಎಲಿಮೆಂಟ್ ಫ್ರಮ್ ದಿ ಇಲ್ಲಿ ಆರ್ಡರ್ ಯಾವುದು? ಫಸ್ಟ್ B ಅದ, ಆಮೇಲೆ A ಅದ. ಫಸ್ಟ್ ಎಲಿಮೆಂಟ್ ಫ್ರಮ್ ದಿ ಸೆಟ್ B ಅಂತ ಅಂದಾಗ ವಿಲ್ ಟೇಕ್ ಪೆನ್. ವಿಲ್ ಟೇಕ್ ಪೆನ್, ಪೆನ್ comma light blue color pen, that is blue. Then pen, next green. Then ಎರಡು ಕಂಪ್ಲೀಟ್ ಆಯ್ತು. Then book, it's blue. Book, that is green. Then next bag, bag, that is blue. Bag, that is green. Okay, you type that. So this is B cross A, adu A cross B. A cross B, idu B cross A. Order different. Understood? Order ile color first ಬರೀತೀವಿ, ಆಮೇಲೆ ಆಬ್ಜೆಕ್ಟ್ಸ್ ಅನ್ನ ತಗೊಂಡ್ವಿ. ಇಲ್ಲೇನಾಗಲ್ಲ, ಈ ಆಬ್ಜೆಕ್ಟ್ಸ್ ಫಸ್ಟ್ ಅದಾವ, ಆಮೇಲೆ ಕಲರ್ಸ್ ಅದಾವ. ಓಕೆ, both are different. B cross B and B cross A, both are different. Order is different here. Okay, based on that we can solve some examples. ಯಾಕಂದ್ರೆ ರಿಲೇಷನ್ಸ್ ಫಾರ್ಮ್ ಮಾಡಬೇಕಾದ್ರೆ ಆಗಲೇ ಹೇಳಿದ್ವಿ ಎರಡು ಎಲಿಮೆಂಟ್ ಬೇಕೇ ಬೇಕು. ಓಕೆ, ಎರಡು ಎಲಿಮೆಂಟ್ ಬೇಕು ಅಂತಂದಾಗ we need to form ordered pair. ಮಿನಿಮಮ್ ಎರಡು ಎಲಿಮೆಂಟ್ ಅದರಲ್ಲಿ ಇರಬೇಕು. ಸೊ ಅದು ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ಸ್ಟಡಿ ಮಾಡಬೇಕಾದ್ರೆ ನಮಗೆ ಏನು ಬೇಕು? ಫಸ್ಟ್ ಕಾರ್ಟೀಸಿಯನ್ ಪ್ರಾಡಕ್ಟ್ ಬಗ್ಗೆ ಸ್ಟಡಿ ಮಾಡಬೇಕು. ರೈಟ್, ಮೀನ್ಸ್ ಆಲ್ ಟೈಪ್, ಎಲ್ಲ ಟೈಪ್ ರಿಲೇಷನ್ಸ್ ಇರ್ತಾವೆ. ರಿಲೇಷನ್ ಅಂತಂದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ದಟ್ ಕಾರ್ಟೀಸಿಯನ್ ಪ್ರಾಡಕ್ಟ್. ರಿಲೇಷನ್ ಅಂತಂದ್ರೆ ಇಟ್ ಇಸ್ ಅ ಸಬ್ಸೆಟ್. ರಿಲೇಷನ್ ಅನ್ನೋದು ಏನದು? is a subset of Cartesian product. ಅಲ್ಲಿ ಹೆಂಗಿರ್ತಾವ A ಮತ್ತು B ನಡುವೆ ಯಾವ ಟೈಪ್ ರಿಲೇಷನ್ ಅದ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ದಟ್ ಇಸ್ ರಿಲೇಷನ್. ಈಗ ನೆಕ್ಸ್ಟ್ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್. ಇಲ್ಲಿ ಇನ್ನೊಂದು ಏನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಟು ಆರ್ಡರ್ಡ್ ಪೇರ್ಸ್. ಆರ್ಡರ್ಡ್ ಪೇರ್ಸ್ ಅಂತ ಬರ್ತೀವಲ್ಲ, ಆರ್ಡರ್ಡ್ ಪೇರ್ಸ್. ಇವೆರಡು ಆರ್ಡರ್ಡ್ ಪೇರ್ಸ್ ಈಕ್ವಲ್ ಅಂತ ಯಾವಾಗ ಸಿಗ್ತಾವ ಅಂತಂದ್ರೆ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ ಅಂತ ಕರಿಬೇಕಾದ್ರೆ A, B ಈಕ್ವಲ್ ಟು C, D ಆಗಬೇಕಾದ್ರೆ ಫಸ್ಟ್ ಕಂಡೀಷನ್ ಇದು ಆರ್ಡರ್ಡ್ ಪೇರ್ ಈಕ್ವಲ್. ದೀಸ್ ಟು ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ ಅಂತ ಆಗಬೇಕಾದ್ರೆ ಏನಿರಬೇಕು? ದಿ ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್, ದಿ ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್ಸ್ ಆರ್ ಈಕ್ವಲ್, ದಿ ಕರೆಸ್ಪಾಂಡಿಂಗ್ ಸೆಕೆಂಡ್ ಎಲಿಮೆಂಟ್ಸ್ ಆರ್ equal ಇರಬೇಕು. then only we can call these two ordered pairs are equal if A is equal to C and B is equal to D ಇದ್ರೆ ಮಾತ್ರ. A is equal to C ಇರಬೇಕು, B is equal to D ಇದ್ರೆ ಮಾತ್ರ ನಾವು ಇವೆರಡು ಆರ್ಡರ್ಡ್ ಪೇರ್ ಈಕ್ವಲ್ ಅದಾವ ಅಂತ ಹೇಳ್ಬೋದು. ಓಕೆ, ಸಪೋಸ್ ಈಗ set A is either set A, we'll write it, either set A or set B. ಇವೆರಡರ ಪೈಕಿ ಯಾವುದಾದರೂ ಒಂದು ಸೆಟ್ ಎಂಪ್ಟಿ ಸೆಟ್ ಆಗಿದ್ರೆ, ರೈಟ್, ಎ ಎಂಪ್ಟಿ ಸೆಟ್ ಆಗಿರ್ಬೋದು ಅಥವಾ ಬಿ ಎಂಪ್ಟಿ ಸೆಟ್ ಆಗಿದ್ರೆ, either A or B is empty means null set ಆಗಿದ್ರೆ A cross B is also empty. A cross B ಏನಾಗ್ತದೆ? ಎಂಪ್ಟಿ ಸೆಟ್ ಆಗಿತ್ತು. ಯಾವುದಾದ್ರೂ ಒಂದು ಎಂಪ್ಟಿ ಸೆಟ್ ಆಗಿತ್ತು ಅಂತ. ಓಕೆ, ಅದೇ ತರ if A is finite set, either A is finite or B is finite, then A cross B is also finite set. Understand? If A is either A or B, ಯಾವುದಾದ್ರೂ ಒಂದು ಫೈನೈಟ್ ಇತ್ತು, ಓಕೆ, A ಮತ್ತು B ಫೈನೈಟ್ ಇದ್ರೆ A cross B is also finite. If ಯಾವುದಾದ್ರೂ ಇನ್ಫೈನೈಟ್ ಆಗಿತ್ತು ಅಂತಂದ್ರೆ becomes A cross B becomes infinite, right? Now this is our Cartesian product and ordered pair. Based on this
we can solve the examples. We can solve some examples. Addition product and ordered pair. ಯಾವ ತರ ಬರೀಬಹುದು? Let's consider an example. If ಇನ್ನೊಂದು suppose A ದಲ್ಲಿ n of A ದಲ್ಲಿ some elements ಇದಾವೆ. ಎಷ್ಟು elements? Some 3 elements ಇದಾವೆ ಅಂತ ತಿಳ್ಕೊಳ್ಳಿ. Set B ದಲ್ಲಿ 4 elements ಇದಾವೆ. Okay. Then A cross B ದಲ್ಲಿ ಎಷ್ಟು elements ಇರ್ತಾವಪ್ಪ ಅಂತಂದ್ರೆ 3 into 4. n of A cross B is equal to 3 into 4, that is 12 elements in the A cross B. 12 ordered pairs. Elements ಅಂದ್ರೆ ಏನಿದೆ? ಒಂದು ordered pair ಅನ್ನು ಬರೆದ್ರೆ A, B, it is one element ಅಂತ ಹೇಳ್ತೀವಿ. ಯಾವಾಗ A cross B ಒಂದು ordered pair. ಅಂತ ಎಷ್ಟು ordered pair ಅನ್ನು ತಗೋತೀವಿ ನಾವು? 12 ordered pair. In general, if n of A is equal to P, n of B is equal to Q, then n of A cross B is equal to, we'll write P into Q, PQ. Okay. Next, let us consider an example. Ordered pair equality ಅಂತಂದಾಗ example, if x plus 1 comma y minus 2, x plus 1 comma y minus 2 is equal to yes 3 comma 1 then we need to find x and y value. Find x and y. ಇಲ್ಲಿ ಆರ್ಡರ್ಡ್ ಪೇರ್, ಇವೆಲ್ಲೂ ಆರ್ಡರ್ಡ್ ಪೇರ್ ಈಕ್ವಲ್ ಅಂತ ಕೊಟ್ಟಾರ. ಯಾವಾಗ ಈಕ್ವಲ್ ಆಗ್ತಾವು? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್, ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದೀಸ್ ಟು ಆರ್ಡರ್ಡ್ ಪೇರ್ಸ್ ಮಸ್ಟ್ ಬಿ ಈಕ್ವಲ್. ಸೆಕೆಂಡ್ ಎಲಿಮೆಂಟ್ಸ್ ಏನಿರಬೇಕು? ಈಕ್ವಲ್ ಇರಬೇಕು. ಸೊ ಹಾಗಾದ್ರೆ ಫಸ್ಟ್ ಎಲಿಮೆಂಟ್ ಯಾವುದಿಲ್ಲ? ಫಸ್ಟ್ ಎಲಿಮೆಂಟ್ಗೆ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ಗೆ ಸೆಕೆಂಡ್ ಎಲಿಮೆಂಟ್ ಈಕ್ವಲ್ ಇರಬೇಕು. ದೆನ್ ಓನ್ಲಿ ಟು ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್. ಬಟ್ ಇಲ್ಲಿ ಏನು ಮಾಡ್ಯಾರ? ಟು ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ ಕೊಟ್ಟಾರ. ಸೊ ಆಟೋಮೆಟಿಕಲಿ ಏನಾಗಿರ್ತಾವ? ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್ಸ್ ಅಂಡ್ ಕರೆಸ್ಪಾಂಡಿಂಗ್ ಸೆಕೆಂಡ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಆಗೇ ಆಗಿರ್ತಾವ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದ? ಪ್ಲಸ್ 1 ಅನ್ನ ಈ ಕಡೆ ತೋರಿ, 3 minus 1, ಎಕ್ಸ್ ವ್ಯಾಲ್ಯೂ is 2, y is equal to 1 plus 2, then y value is 3, x is equal to 2, y is equal to 3 will get. Right. Let us consider one more example. If P is equal to A, B, C, Q is equal to R. Okay. Form the sets. P cross Q and Q cross P. Form the sets P cross Q and Q cross P. That is right. ಏನಾಗಿದೆ ಇಲ್ಲಿ ನೋಡಿ, P ದಲ್ಲಿ 3 ಎಲಿಮೆಂಟ್ಸ್ ಇದಾವ, Q ದಲ್ಲಿ ಒಂದೇ ಎಲಿಮೆಂಟ್ ಅದ. ರೈಟ್. ನಾವೇನ್ ಮಾಡ್ಬೇಕೀಗ? P cross Q ಅಂದ್ರೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಬಿಟ್ವೀನ್ ಸೆಟ್ P and Q. ಕಾರ್ಟೀಸಿಯನ್ ಪ್ರಾಡಕ್ಟ್ ಬಿಟ್ವೀನ್ ಸೆಟ್ P and ಸೆಟ್ Q. P cross Q ಬರೀಬೇಕು. ಫಸ್ಟ್ P ಅದ, ಆಮೇಲೆ Q ಅದ. ರೈಟ್. ದೆನ್ by writing the ordered pair ಅಂದ್ರೆ ಬರೀಬೇಕಾದ್ರೆ ಏನು ಬರೀಬೇಕು? ಫಸ್ಟ್ ಎಲಿಮೆಂಟ್ ಫ್ರಮ್ ದಿ ಸೆಟ್ P, ಸೆಕೆಂಡ್ ಎಲಿಮೆಂಟ್ ಯಾವ್ದರಿಂದ ಇರಬೇಕು? Q ದಿಂದ ಇರಬೇಕು. ಸೊ ಆರ್ಡರ್ಡ್ ಪೇರ್, ಫಸ್ಟ್ ಎಲಿಮೆಂಟ್ A,
R. A comma R. Next, A comma ಮತ್ತೊಂದು ಎಲಿಮೆಂಟ್ ಇಲ್ಲ. Next B. B comma R. Correct? Next, C comma R. This is Cartesian product between set P and set Q. ಇನ್ನೊಂದು ಕೇಳೋಣ Q cross P. Q cross P is equal to ಇಲ್ಲಿ ಫಸ್ಟ್ Q ಅದ ಆಮೇಲೆ P ಅದ. ಆರ್ಡರ್ ಪೇರ್ದಲ್ಲಿ ಎಲಿಮೆಂಟ್ಸ್ ಹೆಂಗ್ ಬರೀಬೇಕು? ಫಸ್ಟ್ ಫ್ರಮ್ Q ಅಂದ್ರೆ Q ದಿಂದ ಯಾವುದು R, then A, R, comma B, R, comma C. Right? Then what is n of P cross Q? n of P cross Q ಅಂತಂದ್ರೆ n of P ಎಷ್ಟಿತ್ತು? 3 ಅಲ್ಲ. n of Q ಎಷ್ಟಿತ್ತು? 1 ಇತ್ತು. Then n of P cross Q, that is 3. n of Q cross P also, how many elements? This is one element, this is another element, this is third element. It is one element, second element, third element. Okay? Correct? Now, it is also 3. ಹಿಂಗೆ ಬರೆದಾಕ್ಷಣ P cross Q, Q cross P ಎರಡು equal ಆಗುದಿಲ್ಲ. Here P cross Q is not equal to Q cross P. ಯಾಕಪ್ಪ ಅಂತಂದ್ರೆ order is different. Order is different. Here A first, then R. Here B, then R. Here C, then R. What happened here? The first element R first, next element is A. So order is different. So both are not equal. But n of P cross Q, n of Q cross P, both are equal. Same elements are having same number of elements. Okay, but both the sets are not equal. This is also one set. Set ಬಗ್ಗೆ ಸ್ಟಡಿ ಮಾಡಿವಿ. Set means collection of well defined objects ಅಂತ ಕಲ್ತಿದ್ದೀವಿ ನಾವು. ಅದೇ ತರ different types of sets also we have studied. Next, we go for another example. Let A is equal to, set A is equal to 1, 2, 3. 1, 2, 3. B is equal to, set B is equal to 3, 4. C is equal to 4, 5, then 6. 4, 5, 6 other. Right. Find first one. N find ಮಾಡತಾ A cross B intersection C. A cross B intersection C. Second one, A cross B intersection A cross C. Right? We need to solve these two. Okay? You have to solve ಮಾಡೋದು. ಹೆಂಗೆ ಸಾಲ್ವ್ ಮಾಡೋಣ? First one, A cross B intersection C ಅಂತ. B intersection C ಅಂತಂದ್ರೆ ಏನು? ನಮ್ಗೆ ಗೊತ್ತದ B intersection C ಅಂತಂದ್ರೆ B intersection C ಅಂದ್ರೆ ಏನು ಗೊತ್ತದ ನಮ್ಗೆ? The common elements between B and C. First ಏನು ಮಾಡೋಣ? B intersection C ಅನ್ನು ಬರೆಯೋಣ. What are the common elements between B and C? How many elements? Only one element, that is 4. Common between B and C. That is intersection. Then A ಅಂತೂ ಗೊತ್ತಲ್ಲ, ನಾವೇನು ಬರೀಬೇಕಾಗಿಲ್ಲ? A cross B intersection C. So first we need to write the element from set A, then intersection. That is only one element, 4. So we'll write A is 1. A value of the first element 1, then with 4. Next 2 with 4. 3 with
4. This is A cross B intersection C. Second one is first example. Second example was A cross B intersection A cross C is there. So let us write A cross B. What is A cross B here? We write first A, then B, ordered pair. ಹೆಂಗಿರಬೇಕು ಎಲಿಮೆಂಟ್ಸ್ ಸೆಟ್ ಎ ದಲ್ಲಿ ಫಸ್ಟ್ ಇರಬೇಕು, ದೆನ್ ಬಿ ದಲ್ಲಿ ಸೆಕೆಂಡ್ ಇರಬೇಕು. 1, 3, 1, 4, 2, 3, 2, 4, 3, 3, 3, 4. What it is? It is A cross B. A cross B. Then B, so next one, A cross C is there, one more. A cross C. Yes. 1, 4, 1, 5, then 1, 6. First element with all the elements. Next, second element with all the elements. 10. 2, 5, 2, 6. Then next, 3, 4, 3, 5, then 3, 6. Okay, it is A cross B means first element from set A, second element from set B. That is Cartesian product of set A and set B. Here also in the order pair also same procedure we have followed. First element from set A. ಇಲ್ಲಿ ಎಲ್ಲ ಆರ್ಡರ್ ಪೇರ್ಗಳು ನೋಡಿ ಫಸ್ಟ್ ಎಲಿಮೆಂಟ್ ಹೆಂಗದವ ಸೆಟ್ ಎ ದಿಂದ ಅದಾವ, ಸೆಕೆಂಡ್ ಎಲಿಮೆಂಟ್ ಹೆಂಗದವ ಸೆಟ್ ಬಿ ದಿಂದ ಅದಾವ. ಓಕೆ, ಹಿಯರ್ ಆಲ್ಸೋ ಸೇಮ್ ಎ ಕ್ರಾಸ್ ಸಿ ಅಂದಾಗ ಸೇಮ್ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಹೆಂಗದವ ಫ್ರಮ್ ಸೆಟ್ ಸಿ ಇದಾವ. ಫಸ್ಟ್ ಎಲಿಮೆಂಟ್ಸ್ ಪ್ರತಿಯೊಂದು ಆರ್ಡರ್ ಪೇರ್ದಲ್ಲಿ ಫಸ್ಟ್ ಎಲಿಮೆಂಟ್ ಎಲ್ಲಿರೋದ ಸೆಟ್ ಎ ನಿಂದಾನೆ. ಸೊ ನಾವು ಏನು ಬೇಕು ಆಕ್ಚುಲಿ ಈಗ ಎ ಕ್ರಾಸ್ ಬಿ intersection A cross C is equal to, what are the common elements? Whether 1, 3 is present in A cross C? No. What are the common elements? Here 1, 4 is there. Here also 1, 4 is there. We write 1, 4. Then next 2, 4 is there. 2, 4 is there. Write 2, 4. Next 3, 4 is there. 3, 4 is there. 3, 4. This is the intersection of A cross B and A cross C. So either two more examples you can try at home. Third example number 3. A cross, here union they have given. Fourth one, A cross B union A cross C. Instead of intersection they have given union putara. Intersection badlagi union putara. You can try it at home. Right. One more example. Let us consider one more example here. If A cross B is equal to P comma Q, P comma R, M comma Q, M comma R. 4 elements are there in A cross B. Find set A and B. Set A ಮತ್ತೆ set B ಅನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. ಈಗ ನಾವು ಏನು ಹೇಳಿದ್ವಿ, A ಕ್ರಾಸ್ B ಅನ್ನು ಬರೀಬೇಕಾದ್ರೆ ಫಸ್ಟ್ ಎಲಿಮೆಂಟ್ ಯಾವಾಗಲೂ ಫ್ರಮ್ ದಿ ಸೆಟ್ A ದಲ್ಲಿ ಇರಬೇಕು, ಸೆಕೆಂಡ್ ಎಲಿಮೆಂಟ್ ಯಾವಾಗಲೂ ಸೆಟ್ B ದಲ್ಲಿ ಇರಬೇಕು. ಹಾಗಾದ್ರೆ ಸೆಟ್ A ಏನಾಗ್ತದ? ಸೆಟ್ A is equal to, write the elements, first elements ಯಾವು? P, here also P. ಸೆಟ್ ನಲ್ಲಿ ಬರೆಯುವಾಗ ರಿಪೀಟೆಡ್ ಎಲಿಮೆಂಟ್ಸ್ ಅನ್ನು ಏನು ಮಾಡ್ತೀವಿ, ಒಂದೇ ಸಲ ಬರೀತೀವಿ ನಾವು. ಸೊ P ರಿಪೀಟ್ ಆಗ್ತದೆ ಒಂದ್ಸಲ ಬರೆಯೋಣ. ಸೊ P. ನೆಕ್ಸ್ಟ್ ಇನ್ನೊಂದು ಯಾವ್ದು ಎಲಿಮೆಂಟ್? ಫಸ್ಟ್ ಎಲಿಮೆಂಟ್ಸ್. ಓಕೆ, M
M also repeated. P comma M ಆಗ್ತದೆ set B ಏನಾಯ್ತು ಮತ್ತೆ ಯಾವುದಿಲ್ಲ ಫಸ್ಟ್ ಎಲಿಮೆಂಟ್ ಆಮೇಲೆ set B ಏನಾಗ್ತದೆ ಈಗ B ಅಂತಂದ್ರೆ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಆರ್ಡರ್ ಪೇರ್ here Q here R here Q here R ಅಂದ್ರೆ Q also repeated twice write it one time R is the other once now correct set A it is this. So this is about writing the ordered pairs and also Cartesian product. Cartesian product of the given sets. Cartesian product ಆಗಬೇಕಾಗಿತ್ತು ಅಂತ ಮಿನಿಮಮ್ ನಮಗೆ ಎಷ್ಟು ಸೆಟ್ಸ್ ಬೇಕಾಗ್ತಾವ ಸೊ 2 non-empty sets ಬೇಕು 2 non-empty set ಇತ್ತಂದ್ರೆ A cross B will be non-empty. Suppose A is empty set or B is empty set ಯಾವುದಾದ್ರು ಒಂದು empty set ಇತ್ತು ಅಂತಂದ್ರೆ A cross B is also empty set. Okay. So remaining exercise we'll discuss tomorrow. Okay. Thank you.